ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಕನ್ನಡ ಸಾಹಿತ್ಯ ಜಗತ್ತಿಗೆ ಇವತ್ತು ಸಂಭ್ರಮದ ದಿನ. ಯಾಕೆಂದರೆ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಸಾಹಿತ್ಯಕ್ಕೆ ಇವತ್ತು ಬುಕರ್ ಪ್ರಶಸ್ತಿ ಬಂದಿದೆ. ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಯನ್ನು ಲಂಡನ್ನಲ್ಲಿ ಇವತ್ತು ಕನ್ನಡದ ಲೇಖಕಿ ಬಾನು ಮುಷ್ತಾಕ್ ಅವರು ತಮ್ಮ ಕೃತಿಗೆ ಪಡ್ಕೊಂಡಿದ್ದಾರೆ. ಅದರ ಇಂಗ್ಲೀಷ್ ಅನುವಾದವನ್ನು ಮಾಡಿದ್ದಾರೆ. ಅದನ್ನು ಪರಿಗಣಿಸಲಾಯಿತು. ಅದರ ಜೊತೆಗೆ ಇವತ್ತು ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಬಾನು ಮುಷ್ತಾಕ್ ಅವರು ಕೊಟ್ಟಿದ್ದಾರೆ ಈ ಸನ್ನಿವೇಶದಲ್ಲಿ. ಸೊ ಏನದು ಪ್ರಶಸ್ತಿಯ ಹಿನ್ನೆಲೆ ಏನು, ಪ್ರಶಸ್ತಿಯಿಂದ ಏನು ಬರುತ್ತೆ, ಬಾನು ಮುಷ್ತಾಕ್ ಅವರು ಯಾವ ಪುಸ್ತಕಕ್ಕೆ ಇದೆಲ್ಲ ಬಂದಿದೆ ಅನ್ನುವಂಥ ವಿವರಗಳನ್ನು ಕೊಡ್ತೀನಿ. ಅದಕ್ಕಿಂತ ಮೊದಲು ಕನ್ನಡ ಒನ್ ನ್ಯೂಸ್ ಕಡೆಯಿಂದ ಲೇಖಕಿ ಬಾನು ಮುಷ್ತಾಕ್ ಅವರಿಗೆ ಅಭಿನಂದನೆಗಳನ್ನು ನಾವು ಹೃದಯಪೂರ್ವಕವಾಗಿ ಸಲ್ಲಿಸ್ತೀವಿ. ಸೊ ವಿಚಾರಕ್ಕೆ ಬರೋದಾದರೆ, ವರ್ಷಕ್ಕೆ ಒಮ್ಮೆ ಇಡೀ ಜಗತ್ತಿನಿಂದ ಅತ್ಯುತ್ತಮ ಕೃತಿಗಳನ್ನು ಆಯ್ಕೆ ಮಾಡಿ ಅದಕ್ಕೊಂದು ಜಡ್ಜ್ಗಳ ಪಟ್ಟಿ ಮಾಡಿ ಅದಕ್ಕೊಂದು ತಂಡ ಮಾಡಿ ಆ ಜಡ್ಜ್ಗಳ ತಂಡ ಅಥವಾ ತೀರ್ಪುಗಾರರ ತಂಡ ಒಂದು ಪುಸ್ತಕವನ್ನು ಆಯ್ಕೆ ಮಾಡುತ್ತೆ. ಇಡೀ ಜಗತ್ತಿನಿಂದ ಒಂದು ಪುಸ್ತಕವನ್ನು ಬುಕ್ಕರ್ ಪ್ರಶಸ್ತಿ ಅಂತ ಕೊಡ್ತಾರೆ. ಭಾರತಕ್ಕೆ ಈ ಹಿಂದೆ 6 ಜನಕ್ಕೆ ಆ ಪ್ರಶಸ್ತಿ ಬಂದಿದೆ. ಈಗ 7ನೇವರೆಗೆ ಬಂದಿದೆ. ಆದರೆ ಕನ್ನಡಕ್ಕೆ ಮೊದಲ ಬಾರಿಗೆ ಬುಕ್ಕರ್ ಪ್ರಶಸ್ತಿ ಬಂದಿದೆ. ಬುಕ್ಕರ್ ಪ್ರಶಸ್ತಿಯನ್ನು ಇಂಗ್ಲೆಂಡ್ನ ಲಂಡನ್ನಲ್ಲಿ ಕೊಡಲಾಗುತ್ತೆ. ಇವತ್ತು ಅಲ್ಲಿ ಅದರ ಅನೌನ್ಸ್ಮೆಂಟ್ ಆಯಿತು. ಯಾವ ಪುಸ್ತಕಕ್ಕೆ ಅಂದರೆ ಹಾರ್ಟ್ ಲ್ಯಾಂಪ್ ಅನ್ನುವಂತಹ ಇಂಗ್ಲೀಷ್ ಅನುವಾದದ ಕೃತಿ. ಅದು ಬಾನು ಮುಷ್ತಾಕ್ ಅವರು ಕನ್ನಡದಲ್ಲಿ ಬರೆದಿದ್ದರು, ಹೃದಯ ದೀಪ ಅಂತ. ಅದನ್ನು ದೀಪಾ ಭಸ್ತಿ ಅನ್ನುವಂಥವರು, ಅವರು ಕನ್ನಡಿಗರೇ, ಅವರು ಟ್ರಾನ್ಸ್ಲೇಟ್ ಮಾಡಿದರು ಇಂಗ್ಲೀಷ್ಗೆ. ಈ ಬುಕ್ಕರ್ ಪ್ರಶಸ್ತಿಯ ವಿಶೇಷತೆ ಏನು ಅಂದರೆ ಅದರ ಬಹುಮಾನದ ಮೊತ್ತ ಬಹಳ ದೊಡ್ಡ ಮೊತ್ತ. ಸುಮಾರು 52 ಲಕ್ಷ ರೂಪಾಯಿ ಭಾರತದ ಲೆಕ್ಕದಲ್ಲಿ ಬರುತ್ತೆ. 52 ಲಕ್ಷ ಅಂದರೆ ಇದನ್ನು ಮೂಲ ಕೃತಿ ಬರೆದಿರ್ತಾರಲ್ಲ, ಈಗ ಬಾನು ಮುಷ್ತಾಕ್ ಅವರು ಬರೆದಿರುವಂತಹದ್ದು ಹೃದಯ ದೀಪ. ಬೇರೆ ಪ್ರಶಸ್ತಿಗಳಾದರೆ ಅದು ಟ್ರಾನ್ಸ್ಲೇಟ್ ಆಗಿದ್ದರೂ ಏನೇ ಆಗಿದ್ದರೂ ಮೂಲ ರಚನೆ ಮಾಡಿರುವಂಥವರು ಅವರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಆದರೆ ಬುಕ್ಕರ್ನಲ್ಲಿ ಅನುವಾದ ಮಾಡಿರೋರಿಗೂ ಸಹ ಸಮಾನವಾದಂತಹ ಹಕ್ಕನ್ನು ಕೊಡ್ತಾರೆ. ಪ್ರಶಸ್ತಿಯ ಬಹುಮಾನದ ಹಣವನ್ನು ಹಂಚ್ತಾರೆ. ಸೊ ಇಲ್ಲಿ 52 ಲಕ್ಷ ರೂಪಾಯಿ ಏನು ಬಹುಮಾನದ ಮೊತ್ತ ಇದೆ, ಅದರಲ್ಲಿ 26 ಲಕ್ಷ ರೂಪಾಯಿ ಮೂಲ ಲೇಖಕರಿಗೆ, 26 ಲಕ್ಷ ಟ್ರಾನ್ಸ್ಲೇಟ್ ಮಾಡಿರೋರಿಗೆ ಬರುತ್ತೆ. ಸೊ ಹಾಗಾಗಿ ಬಾನು ಮುಷ್ತಾಕ್ ಮತ್ತು ದೀಪಾ ಭಸ್ತಿ ಅವರಿಗೆ ಸಮಾನವಾದಂತಹ ಬಹುಮಾನದ ಹಣವನ್ನು ಅವರು ಹಂಚಲಾಗುತ್ತೆ. ಇದು ಬಹುಮಾನದ ಕುರಿತಾಗಿ ಒಂದು ಓವರ್ಲೇ. ಆದರೆ ಈ ಪ್ರಶಸ್ತಿ ಇದೆಯಲ್ಲ, ಈ ಪ್ರಶಸ್ತಿ ನೇರ ಮೋದಿ ಅವರಿಗೆ ಸಂದೇಶವನ್ನು ಮುಟ್ಟಿಸಬೇಕಾದಂತಹ ಸನ್ನಿವೇಶವನ್ನು ನಮಗೆ ಉದ್ಭವ ಮಾಡಿಕೊಡುತ್ತೆ. ಯಾಕೆಂದರೆ ಮೋದಿ ಅವರು ಕೆಲವು ದಿನಗಳ ಹಿಂದೆಯೇ ಭಾಷಣ ಮಾಡ್ತಾ ಮುಸ್ಲಿಮರ ವಿರುದ್ಧ ದ್ವೇಷಕಾರ್ತಾ ಒಂದು ಮಾತನ್ನು ಹೇಳ್ತಾರೆ. ಈ ವಕ್ಫ್ ಆಸ್ತಿಗಳನ್ನು ಮುಸ್ಲಿಂ ಸಮುದಾಯ ಸದ್ಬಳಕೆ ಮಾಡಿಕೊಂಡಿದ್ದಿದ್ರೆ ಮುಸ್ಲಿಮರು ಪಂಚರ್ ಹಾಕ್ಕೊಂಡು ಇರ್ತಿರ್ಲಿಲ್ಲ. ಈ ಪಂಚರ್ ಹಾಕೋದು ಅನ್ನೋದು ಕರ್ನಾಟಕಕ್ಕೆ ಓಲ್ಡ್ ಥಿಂಗ್. ಯಾಕಂದರೆ ಈ ಪ್ರೌಢಿಮೆನೇ ಇಲ್ಲದಂತಹ, ಇನ್ನೂ ಚಿಕ್ಕ ಹುಡುಗರ ಥರ ಎಮರ್ಜೆನ್ಸಿ ಡೋರ್ ಓಪನ್ ಮಾಡೋದು, ಇನ್ನೇನೋ ಮಾಡೋದು, ಇನ್ಯಾರಿಗೂ ಪಾಸ್ ಕೊಟ್ಟು ಒಳಗಡೆ ಪಾರ್ಲಿಮೆಂಟ್ ಒಳಗಡೆ ಕಲರ್ ಬಾಂಬ್ ಅಟ್ಯಾಕ್ ಮಾಡಿಸೋದು, ಇಂತಹ ಬಚ್ಚಾಗಳು ಮಾಡುವಂತಹ ಕೆಲಸ ಮಾಡುವಂತಹ ಸಂಸದ ತೇಜಸ್ವಿ ಸೂರ್ಯ 4 ವರ್ಷಗಳ ಹಿಂದೆ ಯಾವಾಗ CAA NRC ವಿರುದ್ಧವಾದ ಪ್ರತಿಭಟನೆಗಳು ನಡೀತಾ ಇತ್ತು, ಆಗ ಮುಸ್ಲಿಮರನ್ನು ಟೀಕೆ ಮಾಡೋದಕ್ಕೆ ಮುಸ್ಲಿಮರ ಎದೆ ಸೀಳಿದ್ರೆ 4 ಅಕ್ಷರ ಇರೋದಿಲ್ಲ, ಪಂಕ್ಚರ್ ಹಾಕ್ಕೊಂಡು ಓಡಾಡ್ತಿರ್ತಾರೆ ಅಂತೆಲ್ಲ ಟೀಕೆ ಮಾಡಿದರು. ಅವ್ರ ಯೋಗ್ಯತೆ ಅಷ್ಟೇ, ಅವ್ರ ಯೋಗ್ಯತೆಗೆ ತಕ್ಕಂತೆ ಅವರು ಮಾತಾಡೋಕ್ಕೆ ಸಾಧ್ಯ, ಹಂಗೆ ಮಾತಾಡಿದರು. ಆದರೆ ಆ ಲೆವೆಲ್ಗೆ ಮೋದಿ ಅವರು ಇಳಿದುಬಿಟ್ಟಿದ್ರು ಇತ್ತೀಚಿನ ದಿನಗಳಲ್ಲಿ. ಪಂಕ್ಚರ್ ಹಾಕ್ಕೊಂಡಿರ್ತಾರೆ ಮುಸ್ಲಿಮರು ಅಂತ. ಸೊ ಮೋದಿಯವರೇ, ಮಿಸ್ಟರ್ ಮೋದಿ ಅವರೇ, ನಿಮಗೆ ವಿಚಾರ ತಿಳಿತೋ ಇಲ್ವೋ ಗೊತ್ತಿಲ್ಲ, ರಾಹುಲ್ ಗಾಂಧಿಗೆ ವಿಚಾರ ಮುಟ್ಟಿದೆ. ಅವರು ಅಭಿನಂದನೆಗಳನ್ನು ಸಲ್ಲಿಸಿ ಟ್ವೀಟ್ ಮಾಡಿದ್ದಾರೆ. ನಿಮ್ಮ ಕಡೆಯಿಂದ ಏನು ಬಂದಿಲ್ಲ. ನೀವು ಯೂಶ್ವಲಿ ಕ್ರಿಕೆಟ್ ಆಡೋರಿಗೆ ಅಥವಾ ಇನ್ಯಾರಿಗೋ ನಿಮಗೆ ಬೇಕಾದವರಾಗಿದ್ದರೆ ಅವ್ರಿಗೆ ಬೆರಳಿಗೆ ಸಣ್ಣ ಗಾಯ ಆದರೂ ಸಹ ಟ್ವೀಟ್ ಮಾಡ್ತೀರಿ, ಏನೇನೋ ಮಾಡ್ತೀರಿ. ಮಣಿಪುರ ಹೊತ್ತಿ ಉರಿತಾ ಇದ್ರು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಕಾಶ್ಮೀರದಲ್ಲಿ ಏನೇ ಆದರೂ ತಲೆ ಕೆಡಿಸ್ಕೊಳ್ಳಲ್ಲ. ಅಂಥವೆಲ್ಲ ನಡೆಯಲ್ಲ. ಬಟ್ ಬೇಕಾದ ಕಡೆ ನಿಮಗೆ ಸೆಲೆಕ್ಟಿವ್ ಆಗಿ ಟ್ವೀಟ್ ಮಾಡುವಂತಹ ಅಭ್ಯಾಸ ಇದೆ. ಇವತ್ತು ಭಾರತಕ್ಕೆ 7ನೇ ಬಾರಿ, ಜಸ್ಟ್ 7, ಇದಕ್ಕಿಂತ ಮೊದಲು ಕೇವಲ 6 ಮಂದಿಗೆ ಮಾತ್ರ ಬುಕ್ಕರ್ ಪ್ರಶಸ್ತಿ ಬಂದಿರುವಂತಹದ್ದು.
7ನೇ ಪ್ರಶಸ್ತಿ ಬಂದಿದೆ. ಕನ್ನಡಕ್ಕೆ ಮೊಟ್ಟ ಮೊದಲ ಬಾರಿಗೆ ಬುಕ್ಕರ್ ಪ್ರಶಸ್ತಿ ಬಂದಿದೆ. ನಿಮ್ಮ ಕಡೆಯಿಂದ ಅಭಿನಂದನೆಗಳು. ಇಲ್ಲಿವರೆಗೂ ಬಂದಿಲ್ಲ, ನಾನು ಈ ಪ್ರೋಗ್ರಾಮ್ ಮಾಡೋ ಸಂದರ್ಭಕ್ಕೆ ಇನ್ನೂವರೆಗೂ ಬಂದಿಲ್ಲ. ಸೊ ನಿಮ್ಮ ಮಾತಿತ್ತಲ್ಲ, ಮುಸ್ಲಿಮರು ಪಂಚರ್ ಹಾಕ್ಕೊಂಡು ಓಡಾಡ್ತಿರ್ತಾರೆ ಅಂತ. ಅವರು ಪಂಕ್ಚರ್ ಹಾಕ್ತಾರೋ ಏನೋ, ಹೊಟ್ಟೆಪಾಡಿಗೆ ಯಾವ ಕೆಲಸ ಮಾಡಿದ್ರು ತಪ್ಪಿಲ್ಲ. ಪಂಕ್ಚರ್ ಹಾಕಿದ್ರು, ಕಸ ಗುಡಿಸಿದ್ರು, ಬಾತ್ರೂಮ್ ತೊಳೆದ್ರು, ವೃತ್ತಿಯಾಗಿ ನೋಡಿದ್ರೆ ಏನೂ ತಪ್ಪಿಲ್ಲ. ಪೌರ ಕಾರ್ಮಿಕರ ವೃತ್ತಿನೂ ಒಂದೇ, ಅಥವಾ ನೀವು ಏನೋ ದೊಡ್ಡ ಪ್ರೆಸಿಡೆಂಟ್ ಆದ್ರೂ ಒಂದೇ. ಎಲ್ಲರೂ ಅವರವರ ವೃತ್ತಿ, ಅವರವರ ಆಯ್ಕೆಯೂ ಇರುತ್ತೆ. ಅವರ ವಿದ್ಯಾಭ್ಯಾಸ, ಅವರು ಪಡ್ಕೊಂಡಂತಹ ಶಕ್ತಿ, ಅದರೆಲ್ಲದರ ಮೇಲೆ ಅದು ನಿರ್ಭರ ಆಗಿರುತ್ತೆ. ಅದು ಬಿಡಿ. ಆದರೆ ಪಂಕ್ಚರ್ ಹಾಕುವಂತಹ ಸಮುದಾಯ ಅಂತ ನೀವು ಕರಿತೀರಲ್ಲ, ಅಂತಹ ಪಂಕ್ಚರ್ ಹಾಕುವಂತಹ ಸಮುದಾಯವನ್ನು ನೀವು ಹೇಳುವಂತೆ ಪಂಕ್ಚರ್ ಹಾಕುವ ಸಮುದಾಯದಿಂದ ಒಂದು ಹೆಣ್ಣುಮಗು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಡೀ ವರ್ಷದಲ್ಲಿ ಇಡೀ ಪ್ರಪಂಚದಿಂದ ಒಬ್ಬರಿಗೆ ಮಾತ್ರ ಕೊಡುವ ಪ್ರಶಸ್ತಿಯನ್ನು ಗೆದ್ದುಕೊಂಡು ಬಂದಿದ್ದಾರೆ. ಸೊ ನೀವು ಪಂಕ್ಚರ್ ಹಾಕ್ತೀರಿ ಅಂತ ಕರೆದ್ರಲ್ಲ, ಪಂಕ್ಚರ್ ಹಾಕೋರು ಅಂತ ಕರೆದ್ರಲ್ಲ, ಆ ಮಾತನ್ನು ವಾಪಸ್ ತಗೊಳ್ತೀರಾ ಅಥವಾ ಇಲ್ಲ ನಮ್ಮದು ಬುದ್ಧಿನೇ ಹಿಂಗೆ, ನಾವು ಸಂಘ ಪರಿವಾರದವರು, ನಾವು ಹಿಂಗೆ ಆಡೋದು, ನಮಗೆ ಮಾನವೀಯತೆ ಇಲ್ಲ, ಮನುಷ್ಯ ನಡುವೆ ಭೇದ ಮಾಡ್ತೀವಿ, ನಾವು ಶತಮಾನಗಳಿಂದ ಸಹ ಜಾತಿಯ ಆಧಾರದ ಮೇಲೆ ಭೇದ ಮಾಡಿ ಅಭ್ಯಾಸ ನಮಗೆ, ಈಗ ಜಾತಿಯ ಜೊತೆಗೆ ಧರ್ಮದ ಆಧಾರದ ಮೇಲೂ ಭೇದ ಭಾವ ಮಾಡ್ತೀವಿ, ಅದು ನಮ್ಮ ಸಂಸ್ಕೃತಿಯ ಭಾಗ ಅಂತ ಹಾಗಾದರೂ ಹೇಳಿ, ಹೇಗಾದರೂ ಹೇಳಿ. ಆದರೆ ನಿಮಗೆ ಸುದ್ದಿ ತಿಳಿಬೇಕು, ಪಂಕ್ಚರ್ ಹಾಕುವವರ ಮನೆ ಮಗಳು ಬುಕ್ಕರ್ ಪ್ರಶಸ್ತಿಯಂತಹ ಅಂತಾರಾಷ್ಟ್ರೀಯ ಪ್ರತಿಷ್ಠಿತ ಬಹುಮಾನವನ್ನು ಕರ್ನಾಟಕಕ್ಕೆ, ಭಾರತಕ್ಕೆ ತಂದುಕೊಟ್ಟಿದ್ದಾರೆ, ಕನ್ನಡ ಸಾಹಿತ್ಯಕ್ಕೆ ತಂದುಕೊಟ್ಟಿದ್ದಾರೆ, ಭಾರತೀಯ ಸಾಹಿತ್ಯಕ್ಕೆ ತಂದುಕೊಟ್ಟಿದ್ದಾರೆ. ಅದನ್ನು ಮಾತ್ರ ನಿಮಗೆ ಒತ್ತಿ ಹೇಳಬೇಕು, ನಾನು ಒತ್ತಿ ಹೇಳಬೇಕು. ಇನ್ನು ಈ ಚೈಲ್ಡ್ ಇಶ್ಯೂಗಳು, ಇವರು ಈ ಪಂಕ್ಚರ್ ಹಾಕ್ತೀನಿ ಅಂತ ಕನ್ನಡದಲ್ಲಿ ಹೇಳಿದವರು, ಕರ್ನಾಟಕದಲ್ಲಿ ಎದೆ ಸೀಳಿದ್ರೆ ಎಡಕ್ಷರ ಇಲ್ಲ ಅನ್ನೋರು, ಇನ್ನೇನೇನೋ ಕತೆ ಕಟ್ತಿರ್ತಾರಲ್ಲ, ಈ ಎಂಥದೋ ಒಂದು ಗುಂಪೇ ಇದೆ ಅದು BJPಯಲ್ಲಿ. ಅವ್ರಿಗೆಲ್ಲ ಹೇಳುವ ಅವಶ್ಯಕತೆ ಇಲ್ಲ, ಯಾಕಂದರೆ ಅವ್ರಿಗೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿನೂ ಇಲ್ಲ. ಯಾಕಂದರೆ ಇವತ್ತು ಒಂದಷ್ಟು ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೆ, ಕಾಂಗ್ರೆಸ್ ಅವ್ರು ಕೊಡಿಸ್ಬಿಟ್ಟವ್ರಂತೆ ಬಾನು ಮುಷ್ತಾಕ್ಗೆ. ಆ ಅಯೋಗ್ಯರಿಗೆ ಈ ಪ್ರಶಸ್ತಿ ಇಂಗ್ಲೆಂಡಲ್ಲಿ ಕೊಡೋದು, ಜಗತ್ತಿನಲ್ಲಿ ವರ್ಷಕ್ಕೆ ಒಬ್ಬರಿಗೆ ಕೊಡೋದು, ಇದು ಯಾವುದು ಜ್ಞಾನ ಇಲ್ಲ. ಪ್ರಶಸ್ತಿ ಬಂದಿದೆ ಅಂದರೆ, ಮುಸ್ಲಿಮರಿಗೆ ಬಂದಿದೆ ಅಂದರೆ ಕಾಂಗ್ರೆಸ್ ಕೊಡಿಸಿದೆಯಂತೆ. ಇದು ಮೋದಿ ಭಕ್ತರು, BJP ಭಕ್ತರು, ಈ ಮೆದುಳುಗಳ ಕ್ಷಮತೆ, ಇವರ ಮೆದುಳುಗಳ ಕ್ಷಮತೆ ಇದು. ನಾಚಿಕೆ ಇಲ್ಲದೆ ಆ ರೀತಿಯ ವಾದವನ್ನು ಮಾಡ್ಕೊಂಡಿದ್ದಾರೆ, ಹಾಳಾಗೋಗ್ಲಿ. ಆದರೆ ನೀವು ಪ್ರಧಾನಮಂತ್ರಿಗಳಾಗಿ ಪಂಕ್ಚರ್ ಹಾಕ್ತಾರೆ ಆ ಸಮುದಾಯ ಅಂತ ಹೇಳಿದ್ರಲ್ಲ, ಅದಕ್ಕೆ ಇದು ಉತ್ತರ. ಇಂತಹದ್ದೇ ಉತ್ತರ ಇರುತ್ತೆ. ಪಂಕ್ಚರ್ ಹಾಕ್ತಿದ್ರು ಅಂತ ಅವ್ರಿಗೆ ಹೇಳೋದು, ಕಸ ಗುಡಿಸ್ತಿದ್ರು ಅಥವಾ ಇನ್ನೇನೋ ಮಾಡ್ತಿದ್ರು ಅಂತ ದಲಿತ ಸಮುದಾಯಕ್ಕೂ ಆದಿವಾಸಿಗಳಿಗೂ ಹೇಳೋದು, ನಿಮಗೆ ಎಲ್ರಿಗೂ ಸಹ ಒಂದು ಚಟ ಅದು. ಅವರೆಲ್ರಿಗೂ ಸಹ ಇದು ಉತ್ತರ ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.